ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ಶಾಲಿನಿ. ನಾನು ಇವತ್ತು ನಿಮಗೆ 5th ಸ್ಟ್ಯಾಂಡರ್ಡ್ ಮೊರಾರ್ಜಿ ದೇಸಾಯಿ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಅಂದರೆ 2019 ಕ್ವೆಶನ್ ಪೇಪರ್ ಏನಿದೆಯಲ್ಲ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ನಮ್ಮ ಮೊದಲನೇ ಪ್ರಶ್ನೆ, ಇಲ್ಲಿ ಒಂದು ವರ್ಡ್ ಇದೆ, ಅದು ನಿಮಗೆ ರೀಅರೇಂಜ್ ಮಾಡಬೇಕು. IVGLLAE. ಇಲ್ಲಿ ಒಂದು ಸೆಟ್ ಆಫ್ ಲೆಟರ್ಸ್, ಅಲ್ಲಿ ಕೆಲವೊಂದು ಅಕ್ಷರಗಳು ಸೇರಿದ್ರೆ ಒಂದು ಪದ ಆಗುತ್ತೆ. ದ ಸೆಟ್ ಆಫ್ ಲೆಟರ್ಸ್ ಕ್ಯಾನ್ ಬಿ ರೀಅರೇಂಜ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್. ಈ ಇಲ್ಲಿರುವಂಥ ಲೆಟರ್ಸ್ನ ರೀಅರೇಂಜ್ ಮಾಡಿ ಬರೆದ್ರೆ ಒಂದು ಸರಿಯಾದ ಅರ್ಥಪೂರ್ಣವಾದ ಒಂದು ಪದ ಬರಬೇಕು. ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆಪ್ಷನ್ ಎ EAGLVIL. ಇದನ್ನು ಯಾವ ರೀತಿ ಓದ್ತೀರಾ ನೀವು? ಇದನ್ನು ಪ್ರೊನೌನ್ಸ್ ಮಾಡೋದಕ್ಕೂ ಬರೋಲ್ಲ, ಇದಕ್ಕೂ ಮೀನಿಂಗ್ ಕೂಡ ಇಲ್ಲ. ಆಪ್ಷನ್ ಬಿ VILLAGE. ಇದು ವಿಲೇಜ್, ವಿಲೇಜ್ ಅಂದರೆ ಹಳ್ಳಿ. ಆಪ್ಷನ್ ಸಿ IGLLAEV. ಇದಕ್ಕೂ ಕೂಡ ಮೀನಿಂಗ್ ಇಲ್ಲ. ಆಪ್ಷನ್ ಡಿ LIAVEGL. ಇದನ್ನು ಪ್ರೊನೌನ್ಸ್ ಮಾಡಿದಾಗ ಯಾವುದೇ ರೀತಿ ಮೀನಿಂಗ್ಫುಲ್ ಲೆಟರ್ ಫಾರ್ಮ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಲೇಜ್. ಇಲ್ಲಿ ಕೊಟ್ಟಿರುವಂತಹ ಲೆಟರ್ಸ್ನ ರೀಅರೇಂಜ್ ಮಾಡಿ ಬರೆದ್ರೆ ವಿಲೇಜ್ ಅನ್ನೋ ಒಂದು ಪದ ಫಾರ್ಮ್ ಆಗುತ್ತೆ. ನಮ್ಮ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ದ ಎಲಿಫೆಂಟ್ಸ್ ಬಿಗ್ ಈಸ್ ಕೈಂಡ್ ಟು ಡ್ಯಾಶ್ ರೌಂಡ್ ದ ಝೂ. ಕಂಪ್ಲೀಟ್ ದ ಎಬೋವ್ ಸ್ಟ್ಯಾನ್ಜಾ ವಿತ್ ಸೂಟಬಲ್ ಲೈನ್ ಗಿವನ್ ಬಿಲೋ ಫ್ರಮ್ ದ ಪೋಯಮ್ ದ ಎಲಿಫೆಂಟ್. ನಿಮಗೆ ಸಿಲೆಬಸಲ್ಲಿ ದ ಎಲಿಫೆಂಟ್ ಅನ್ನೋ ಪೋಯಮ್ ಇದೆ ಅಲ್ವಾ? ಈಗ ಇಲ್ಲಿ ಕೊಟ್ಟಿರುವಂಥ ಒಂದು ಡ್ಯಾಶ್ನ ಫಿಲ್ ಮಾಡಬೇಕು ಅಥವಾ ಈ ಸ್ಟ್ಯಾನ್ಜಾನ ಫಿಲ್ ಮಾಡಬೇಕು ಅಂತ ಅಂದರೆ ನಿಮಗೆ ಅದರಲ್ಲಿ ಕ್ವೆಶನ್ ಆನ್ಸರ್ಸ್ ನೀವು ನೋಡ್ಕೊಂಡಿರ್ತೀರಾ. ದ ಎಲಿಫೆಂಟ್ಸ್ ಬಿಗ್ ಹೀಸ್ ಕೈಂಡ್ ಟು ಡ್ಯಾಶ್ ರೌಂಡ್ ದ ಝೂ. ಯಾವುದಕ್ಕೋಸ್ಕರ ಅಂದರೆ ಆಪ್ಷನ್ ಎ ಹೀಸ್ ಬ್ಯಾಕ್ ಈಸ್ ಬ್ರಾಡ್. ಆಪ್ಷನ್ ಬಿ ಫಾರ್ ಎ ಕೇಕ್ ಆರ್ ಬನ್. ಆಪ್ಷನ್ ಸಿ ಫಾರ್ ಆಲ್ ಟು ರೈಡ್. ಆಪ್ಷನ್ ಡಿ ಹಿ ಕ್ಯಾರೀಸ್ ದ ಚಿಲ್ಡ್ರನ್. ದ ಎಲಿಫೆಂಟ್ಸ್ ಬಿಗ್ ಅಂದರೆ ಎಲಿಫೆಂಟ್ಸ್ ತುಂಬ ದೊಡ್ಡದಾಗಿದೆ. ಹಿ ಈಸ್ ಕೈಂಡ್ ಟು, ಅದು ತುಂಬ ಮೃದು ಅಥವಾ ಸಾತ್ವಿಕ ಸ್ವಭಾವವನ್ನು ಹೊಂದಿದೆ. ಯಾವುದಕ್ಕೋಸ್ಕರ ಅದನ್ನು ಝೂನಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಿ ಈಸ್ ಕ್ಯಾರೀಸ್ ದ ಚಿಲ್ಡ್ರನ್. ಅದು ಮಕ್ಕಳನ್ನು ಹೊತ್ಕೊಂಡು ಹೋಗ್ತಾ ಇತ್ತು ಝೂನಲ್ಲಿ ಒಂದು ರೌಂಡ್ ಮಾಡಿಸೋದಕ್ಕೆ. ನೆಕ್ಸ್ಟ್ ಪ್ರಶ್ನೆ ಹೋಗೋದಾದರೆ, ದ ಕಿಂಗ್ ಡ್ಯಾಶ್ ಹರ್. How many years would it take for the sapling to grow and give fruit? Use give fruit. Use the past tense form to fill in the blank. ಇಲ್ಲಿ ನಿಮಗೆ ಒಂದು ಬ್ಲ್ಯಾಂಕ್ ಅನ್ನು ಕೊಟ್ಟಿದ್ದಾರೆ, ಒಂದು ಕಂಪ್ಲೀಟ್ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ರಾಜ ಅವಳನ್ನು ಕೇಳ್ತಾ ಇದ್ದಾನೆ, ಒಂದು ಸ್ಯಾಪ್ಲಿಂಗ್ ಅಂದರೆ ಚಿಕ್ಕದೊಂದು ಸಸಿ, ಅದು ಬೆಳೆದು ಹಣ್ಣು ಕೊಡೋದಕ್ಕೆ ಅಥವಾ ಫಲ ಕೊಡೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ರಾಜ ಇಲ್ಲಿ ಆಲ್ರೆಡಿ ಕೇಳಿದ್ದಾನೆ ಅಲ್ವಾ? ಕೇಳೋದು ಆಸ್ಕ್ ಅನ್ನೋದು ನಿಮಗೆ ಒಂದು ವರ್ಡ್ ಅಂತ ತಗೊಂಡ್ರೆ ಅದರ ಪಾಸ್ಟ್ ಟೆನ್ಸ್ ಆಲ್ರೆಡಿ ಕೇಳಿ ಆಗಿದೆ. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಬರುತ್ತೆ. ನಿಮ್ಗೆ ಇಲ್ಲಿ 4 ಆಪ್ಷನ್ ಇದೆ. ಆಪ್ಷನ್ ಎ ಆಸ್ಕ್, ಆಪ್ಷನ್ ಬಿ ಆಸ್ಕ್ಸ್, ಆಪ್ಷನ್ ಸಿ ಆಸ್ಕ್, ಆಪ್ಷನ್ ಡಿ ಆಸ್ಕಿಂಗ್. ಇಲ್ಲಿ ನಿಮಗೆ ನಿಮ್ಮ ಸರಿಯಾದ ಉತ್ತರ ಪಾಸ್ಟ್ ಟೆನ್ಸ್ ಆಫ್ ಆಸ್ಕ್. ಕೇಳು ಅನ್ನೋ ಪದದ ಭೂತಕಾಲದಲ್ಲಿ ನಿಮಗೆ ಆಸ್ಕ್ಡ್ ಆಲ್ರೆಡಿ ಆಗಿದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಕ್ಡ್. ಆಸ್ಕ್ಸ್ ಯಾಕೆ ಅಲ್ಲ ಅಂತ ಅಂದರೆ, ಮತ್ತೆ ಆಸ್ಕಿಂಗ್ ಅಂದರೆ ಈಗ ಪ್ರೆಸೆಂಟ್ ನಡೀತಾ ಇದೆ, ಅದು ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಕೇಳಿರೋದು ನಿಮಗೆ ಪಾಸ್ಟ್ ಟೆನ್ಸ್. ಆಸ್ಕ್ಸ್ ಅಂದರೆ ಇನ್ ಫ್ಯೂಚರ್ ಕೇಳ್ಬೋದು, ಅದು ಕೂಡ ಅಲ್ಲ. ಹಾಗಾಗಿ ದ ಕಿಂಗ್ ಆಸ್ಕ್ಡ್ ಹರ್ ಹೌ ಮೆನಿ ಇಯರ್ ವುಡ್ ಇಟ್ ಟೇಕ್ ಫಾರ್ ದ ಸ್ಯಾಪ್ಲಿಂಗ್ ಟು ಗ್ರೋ ಆ್ಯಂಡ್ ಗಿವ್ ಫ್ರೂಟ್. ರಾಜ ಅವಳನ್ನು ಕೇಳಿದ್ದ ಒಂದು ಚಿಕ್ಕ ಸಸಿ ಬೆಳೆದು ಫಲ ಕೊಡೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ. ಸೊ ನಾನು ನಿಮಗೆ ಇಲ್ಲಿ ಆನ್ಸರನ್ನು ತೋರಿಸಿದ್ದೇನೆ, ಆಸ್ಕ್ ಅಂತ ಹೇಳಿ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ 4th ಕ್ವೆಶನ್. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್. ರಾಮಕೃಷ್ಣ ಮಿಷನ್ ಅನ್ನುವಂತಹ ಒಂದು ಸಂಸ್ಥೆಯ ಮೂಲ ಉದ್ದೇಶ ಏನಾಗಿತ್ತು ಅನ್ನೋದು ಈ ಪ್ರಶ್ನೆಯ ಅರ್ಥ. ನಿಮ್ಮ ಆನ್ಸರ್ಸ್ ಆಪ್ಷನ್ ಎ ವರ್ಕ್ಸ್ ಈಸ್ ವರ್ಷಿಪ್, ಆಪ್ಷನ್ ಬಿ ವರ್ಕ್ ಆಸ್ ವರ್ಷಿಪ್, ಆಪ್ಷನ್ ಸಿ ವರ್ಕ್ ಈಸ್ ವರ್ಷಿಪ್, ಆಪ್ಷನ್ ಡಿ ವರ್ಕ್ ಆ್ಯಂಡ್ ವರ್ಷಿಪ್. ಇದು ನೋಡಿದ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನಿಮ್ಮ ಆನ್ಸರ್ ಬಂದು ವರ್ಕ್ ಈಸ್ ವರ್ಷಿಪ್. ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಲ್ವಾ ಅದು. ಇಲ್ಲಿ ವರ್ಕ್ ಮತ್ತು ವರ್ಕ್ಸ್ ಇದರ ಮಧ್ಯೆ ಒಂದು ಚಿಕ್ಕ ಡಿಫ್ರೆನ್ಸ್ ಆಗಿದೆ ಅಷ್ಟೇ. ಇಲ್ಲಿ ಎಸ್ ಇದೆ, ಇಲ್ಲಿ ಇಲ್ಲ.
ವರ್ಕ್ಸ್ ಇದೆ ಇಲ್ಲಿ. ಇದು ಯಾಕಾಗಲ್ಲ ಅಂತಂದರೆ ವರ್ಕ್ ಆ್ಯಸ್ ವರ್ಷಿಪ್ ಅಂತಂದರೆ ಕೆಲಸವನ್ನೇ ಕೈಲಾಸ ಅನ್ನೋ ಥರ ಮಾಡು, ಅದು ಸರಿ ಹೋಗೋದಿಲ್ಲ. ವರ್ಕ್ ಆ್ಯಂಡ್ ವರ್ಷಿಪ್ ಅಂದರೆ ನೀವು ಕೆಲಸವನ್ನು ಮಾಡಿ ಮತ್ತು ಆರಾಧನೆಯನ್ನು ಕೂಡ ಮಾಡಿ ಅಂತ ಮೀನಿಂಗ್ ಬರುತ್ತೆ. ಬಟ್ ರಾಮಕೃಷ್ಣ ಮಿಷನ್ನ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಕಾಯಕವೇ ಕೈಲಾಸ ಅನ್ನೋದು ಒಂದು ಮೂಲ ಉದ್ದೇಶ ಇಟ್ಕೊಂಡು ಆ ಸಂಸ್ಥೆ ನಡೀತಾ ಇತ್ತು. ನೆಕ್ಸ್ಟ್ ನಿಮ್ಮ 5th ಕ್ವಶನ್, ಸುನಿಲ್ಸ್ ಮದರ್ ಹ್ಯಾಸ್ ಹಿಮ್ ಟು ಗೋ ಡ್ಯಾಶ್ ಆ್ಯಂಡ್ ಪ್ಲೇ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟಬಲ್ ವರ್ಡ್. ಇಲ್ಲಿ ಸುನಿಲನ ತಾಯಿ ಅವನಿಗೆ ಹೇಳ್ತಾ ಇದ್ದಾಳೆ ಯು ಗೋ ಆ್ಯಂಡ್ ಪ್ಲೇ ಅಂತ. ಇಲ್ಲಿ ನಿಮಗೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಕೊಟ್ಟಿದ್ದಾರೆ, ಒಂದು ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ನಿಮಗೆ ಆನ್ಸರ್ ಬಂದು ವಿಲ್, ಆಪ್ಷನ್ ಬಿ ಔಟ್, ಆಪ್ಷನ್ ಸಿ ಪ್ಲೇಸ್, ಆಪ್ಷನ್ ಡಿ ಬೀಟ್ ಅಂತ ಇದೆ. ಇಲ್ಲಿ ಸುನಿಲ್ ಮದರ್ ಹ್ಯಾಸ್ಡ್ ಹಿಮ್ ಟು ಗೋ, ನಿಮ್ಮ ಫಸ್ಟ್ ಆಪ್ಷನ್ ಹಾಕಿ ನೋಡಿ, ವಿಲ್ ಸರಿ ಹೋಗುತ್ತಾ? ವಿಲ್ ಆ್ಯಂಡ್ ಪ್ಲೇ ಅಂತ? ನೋ, ಇದು ಗ್ರಾಮಟಿಕಲಿ ಮಿಸ್ಟೇಕ್. ಸುನಿಲ್ ಮದರ್ ಹ್ಯಾಸ್ ಹಿಮ್ ಟು ಗೋ ಔಟ್, ನಿಮ್ಮ ಆನ್ಸರ್ ಬಂದು ಆಪ್ಷನ್ ಬಿ. ಅವನಿಗೆ ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಅವರ ತಾಯಿ ಹೇಳ್ತಾ ಇದ್ದಾಳೆ. ಇದು ಯಾಕೆ ಅಂತಂದ್ರೆ ಸ್ಥಳ, ಇದು ಪ್ಲೇಸ್ ಅಂದರೆ ಸ್ಥಳ. ಸುನಿಲ್ಸ್ ಮದರ್ ಹ್ಯಾಸ್ ಹಿಮ್ ಟು ಗೋ ಪ್ಲೇಸ್ ಆ್ಯಂಡ್ ಪ್ಲೇ, ಇದು ಕೂಡ ಆಗೋದಿಲ್ಲ. ಸೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ, ಸುನಿಲ್ಸ್ ಮದರ್ ಹ್ಯಾಸ್ ಹಿಮ್ ಟು ಗೋ ಔಟ್ ಆ್ಯಂಡ್ ಪ್ಲೇ. ನೀನು ಹೊರಗಡೆ ಹೋಗಿ ಆಟ ಆಡು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ ನೆಕ್ಸ್ಟ್ ಕ್ವಶನ್. The fish is dash in the water, fill in the blank with dash ing form of verb given. ಇಲ್ಲಿ ನಿಮಗೆ the fish is dash in the water ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಿಶ್ ನೀರಿನಲ್ಲಿ ಏನು ಮಾಡ್ತಾ ಇದೆ ಅಂತ ING ಫಾರ್ಮ್ ಬರಿಬೇಕು. ಯಾವುದ್ರದ್ದು? ವರ್ಬ್ದು. ಇಲ್ಲಿ ಫಿಶ್ ನಿಮಗೆ ಆಪ್ಷನ್ ಎ ಬಂದು ಸ್ವಿಮ್ಮಿಂಗ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಸ್ವಿಮ್ಮಿಂಗ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಸಿಂಗಿಂಗ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಸ್ವಿಂಗಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವೂ 4 ಆನ್ಸರ್ಸ್ ಕೂಡ ನಿಮಗೆ ING ಫಾರ್ಮ್ಸೇ. ಆದರೆ ನಿಮಗೆ ಸ್ವಿಮ್ ಅನ್ನೋ ಒಂದು ವರ್ಬ್ ಕ್ರಿಯಾಪದ ಇಲ್ಲಿದೆ. ಸ್ವಿಮ್ಗೆ ING ಸೇರಿಸಿದ್ರೆ ಏನಾಗುತ್ತೆ? ದ ಫಿಶ್ ಈಸ್ ಸ್ವಿಮ್ಮಿಂಗ್. ಯುವರ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ವಿಮ್ಮಿಂಗ್. ಎರಡನೇ ಆಪ್ಷನ್ ಏನಕ್ಕೋಸ್ಕರ ಆಗೋದಿಲ್ಲ ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. SWIMING ಇದೆ. ಇಲ್ಲಿ ನಿಮ್ಗೆ ಏನಾಗಬೇಕಿತ್ತು? MMING. ಸೊ ನಿಮ್ಮ ಆನ್ಸರ್ ಆಪ್ಷನ್ ಎ. ಸಿಂಗಿಂಗ್, ಫಿಶ್ ಸಿಂಗ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಆಪ್ಷನ್ ಸಿ ರಾಂಗ್. ಇದು ನಿಮಗೆ ಸ್ವಿಂಗಿಂಗ್ ಅಂತ ಇದೆ. ಇದು ಗ್ರಾಮಟಿಕಲಿ ಮಿಸ್ಟೇಕ್ ಇದೆ ಮತ್ತು ಮೀನಿಂಗ್ಲೆಸ್ ಇದೆ. ಹಾಗಾಗಿ ಈ ಕರೆಕ್ಟ್ ವರ್ಬ್ ಅಂದರೆ ಸ್ವಿಮ್ ಮಾಡೋದು ಫಿಶ್, ಇದೊಂದು ಕ್ರಿಯಾಪದ, ಅದರ ING ಫಾರ್ಮ್ ಬಂದು ಸ್ವಿಮ್ಮಿಂಗ್. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ 7th ಕ್ವೆಶನ್. country/India/our/is the correctly arranged statement is. ಇಲ್ಲಿ ನಿಮಗೆ 4 ವರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ಈ 4 ವರ್ಡ್ಸ್ ಅನ್ನ ಯೂಸ್ ಮಾಡಿ ನೀವು ಒಂದು ಸರಿಯಾಗಿರುವಂತ ಒಂದು ಸೆಂಟೆನ್ಸ್ ನ ಫಾರ್ಮ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ 4 ಸೆಂಟೆನ್ಸಸ್ ಕೂಡ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಈ 4 ಸೆಂಟೆನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ? 4 ವರ್ಡ್ಸ್ ಅನ್ನ ರೀಅರೇಂಜ್ ಮಾಡಿ ಬರೆದಾಗ ಯಾವುದು ನಿಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಎ, ಕಂಟ್ರಿ ಈಸ್ ಅವರ್ ಇಂಡಿಯಾ, ರೀಅರೇಂಜ್ ಆಗಿಲ್ಲ. ಆಪ್ಷನ್ ಬಿ, ಇಂಡಿಯಾ ಕಂಟ್ರಿ ಅವರ್ ಈಸ್, ಇದು ಕೂಡ ಸರಿಯಾದ ರೀತಿಯಲ್ಲಿ ರೀಅರೇಂಜ್ ಮಾಡಿಲ್ಲ. ಆಪ್ಷನ್ ಸಿ, ಅವರ್ ಇಂಡಿಯಾ ಈಸ್ ಕಂಟ್ರಿ. ಆಪ್ಷನ್ ಡಿ, ಇಂಡಿಯಾ ಈಸ್ ಅವರ್ ಕಂಟ್ರಿ. ಇಲ್ಲಿ ಸರಿಯಾದ ಮೀನಿಂಗ್ ಇರುವಂಥದ್ದು ಯಾವುದು? ಇಂಡಿಯಾ ಈಸ್ ಅವರ್ ಕಂಟ್ರಿ. ಆಪ್ಷನ್ ಡಿ, ನನ್ನ ದೇಶ ಭಾರತ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ ನೆಕ್ಸ್ಟ್ ಕ್ವೆಶನ್. The 8th question is, she said your boss came and took children to the exhibition. Second sentence one ಕೊಟ್ಟಿದ್ದಾರೆ, he found that the children were not there. Third sentence, the scientist reached home. Fourth sentence, he saw his wife sitting alone in the hall knitting. ಇಲ್ಲಿ ನಿಮಗೆ 4 ಸೆಂಟೆನ್ಸ್ ಇದೆ. 8th ಕ್ವೆಶನ್ ಅನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ನಿಮಗೆ 4 ಸೆಂಟೆನ್ಸಸ್ ಇದೆ. ಅದರಲ್ಲಿ ಅರೇಂಜ್ ದ ಎಬೋ ಗಿವೆನ್ ಸೆಂಟೆನ್ಸಸ್ ಇನ್ ಎ ಮೀನಿಂಗ್ಫುಲ್ ಆರ್ಡರ್ ವಿತ್ ರೆಫರೆನ್ಸ್ ಟು ದ ಪ್ರೋಸ್. ನಿಮಗೆ ಒಂದು ಗದ್ಯ ಭಾಗವನ್ನು ಅಂದರೆ ಒಂದು ಪಾಠವನ್ನು ಆಧಾರ ಮಾಡಿಕೊಂಡು ಇಲ್ಲಿ ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಅದು ಯಾವ ರೀತಿ ರೀಅರೇಂಜ್ ಮಾಡಿ ಬರೆದ್ರೆ ಒಂದು ಮೀನಿಂಗ್ಫುಲ್ ಒಂದು ಸ್ಟ್ಯಾಂಜಾ ಆಗುತ್ತೆ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ 3, 2, 4, 1,
ಇಲ್ಲಿ ಏನು ನಿಮಗೆ ಕೊಟ್ಟಿದ್ದಾರಲ್ವಾ, ಈ ಸೀರೀಸ್ ಪ್ರಕಾರ ನೀವು ಅದನ್ನು ರೀಅರೇಂಜ್ ಮಾಡಿದ್ರೆ ಸರಿಯಾದ ಉತ್ತರ ಬರಬೇಕು. ಈ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3. ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸಾರಿ, ಆಪ್ಷನ್ ಎ 3, 2, 4, 1. ಹೇಗೆ ಅಂತ ಹೇಳಿದ್ರೆ, ಥರ್ಡ್ ಒನ್, ದ ಸೈಂಟಿಸ್ಟ್ ರೀಚ್ಡ್ ಹೋಮ್. ಸೈಂಟಿಸ್ಟ್ ಮನೆಯನ್ನು ರೀಚ್ ಆಗಿದ್ದಾನೆ. ಸೆಕೆಂಡ್ ಒನ್, ಈ ಫೌಂಡ್ ದ ಚಿಲ್ಡ್ರನ್ ವರ್ ನಾಟ್ ದೇರ್. ಅವನ ಮನೆಗೆ ರೀಚ್ ಆದಮೇಲೆ ಮನೆಯಲ್ಲಿ ಮಕ್ಕಳು ಇರಲಿಲ್ಲ. ಈಗ ಫೋರ್ತ್ ಸೆಂಟೆನ್ಸ್ ತಗೊಳ್ಳಿ. ಹಿ ಸಾ ಹಿಸ್ ವೈಫ್ ಸಿಟ್ಟಿಂಗ್ ಅಲೋನ್ ಇನ್ ದ ಹಾಲ್ ನಿಟ್ಟಿಂಗ್. ಅವನ ಹೆಂಡತಿಯನ್ನು ನೋಡ್ತಾನೆ, ಅವ್ಳು ಟೇಬಲ್ ಹತ್ರ ಕೂತ್ಕೊಂಡು ನಿಟ್ಟಿಂಗ್ ಮಾಡ್ತಾ ಇರ್ತಾಳೆ. ಫೋರ್ತ್ ಒನ್ ನಿಮಗೆ ಏನಾಗುತ್ತೆ, ಫಸ್ಟ್ ಒನ್ ಸೆಂಟೆನ್ಸ್ ಆಗುತ್ತೆ. ಶಿ ಸೆಡ್ ಯುವರ್ ಬಾಸ್ ಕೇಮ್ ಆ್ಯಂಡ್ ಟುಕ್ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್. ಇಲ್ಲಿ ಒಂದು ಘಟನೆ ಇದೆ, ಒಂದು ಚಿಕ್ಕ ಘಟನೆ. ಅದನ್ನು ರೀಅರೇಂಜ್ ಮಾಡಿ ಬರೆದ್ರೆ ನಿಮ್ಮ ಪರ್ಫೆಕ್ಟ್ ಮೀನಿಂಗ್ಫುಲ್ ಸ್ಟ್ಯಾನ್ಜಾ ಆಗುತ್ತೆ ಅಂತ ಹೇಳಿ. ಫಸ್ಟ್ ಸೈಂಟಿಸ್ಟ್ ಮನೆಗೆ ರೀಚ್ ಆಗ್ತಾನೆ. ಮನೆಗೆ ಬಂದು ನೋಡಿದಾಗ ಮಕ್ಕಳು ಯಾರೂ ಇರೋದಿಲ್ಲ. ಆವಾಗ ಅವನ ಹೆಂಡತಿ ಬಳಿ ಕೇಳ್ತಾನೆ. ಅವ್ರ ಹೆಂಡತಿ ಏನು ಮಾಡ್ತಾಳೆ, ಒಂದು ಹಾಲ್ನಲ್ಲಿ ಕುತ್ಕೊಂಡು ನಿಟ್ಟಿಂಗ್ ಮಾಡ್ತಿರ್ತಾಳೆ. ಅವಳು ಹೇಳ್ತಾಳೆ, ನಿಮ್ಮ ಬಾಸ್ ಬಂದಿದ್ರು, ಮಕ್ಕಳನ್ನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋದ್ರು ಅಂತ. ಇದು ಒಂದು ಚಿಕ್ಕ ಘಟನೆ. ಇದನ್ನು ರೀಅರೇಂಜ್ ಮಾಡಿ ಬರೆದ್ರೆ ಇದು ಒಂದು ಮೀನಿಂಗ್ಫುಲ್ ಆಗಿ ಕಾಣಬೇಕು ನಿಮಗೆ. ಸೊ ನಿಮ್ಮ ಆನ್ಸರ್ ಈಸ್ ಫಸ್ಟ್ ಯು ನೀಡ್ ಟು ರೈಟ್ 3, ಸೆಕೆಂಡ್ ಒನ್ ಸೆಂಟೆನ್ಸ್ ಆ್ಯಂಡ್ ಫೋರ್ತ್ ಒನ್ ಸೆಂಟೆನ್ಸ್ and first one sentence. Okay, moving forward to our 9th question is, with reference to the prose, the child who saved the forest, the deed was sad because. ಇಲ್ಲಿ ಒಂದು ಗದ್ಯ ಭಾಗವನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತಾ ಇದ್ದಾರೆ. ದ ಚೈಲ್ಡ್ ಹೂ ವಾಸ್ ಸೇವ್ಡ್ ದ ಫಾರೆಸ್ಟ್ ಅನ್ನೋ ಒಂದು ಗದ್ಯ ಭಾಗದಿಂದ ಆಯ್ದುಕೊಂಡಿರುವಂಥ ಇದೊಂದು ಪ್ರಶ್ನೆ. ದ ಡೀಡ್ ವಾಸ್ ಸ್ಯಾಡ್ ಬಿಕಾಸ್. ಇಲ್ಲಿ ಜಿಂಕೆ ತುಂಬ ಸ್ಯಾಡ್ ಮೂಡಲ್ಲಿ ಇತ್ತು. ಯಾವುದಕ್ಕೋಸ್ಕರ ಅಂಥೇಳಿ ನೀವು ಈ ಪಾಠವನ್ನು ನೀವು ಸಿಲೆಬಸಲ್ಲಿ ಓದಿರ್ತೀರ ಅಲ್ವಾ, ನಿಮಗೆ ಕ್ವಶನಿಗೆ ಆನ್ಸರ್ ಗೊತ್ತಾಗುತ್ತೆ. ಆಪ್ಷನ್ ಎ, ಪ್ರೇಮ್ ಆ್ಯಂಡ್ ನಜ್ರೀನ್ ವರ್ ಸಿಟ್ಟಿಂಗ್ ಆನ್ ದ ರಾಕ್. ಪ್ರೇಮ್ ಮತ್ತು ನಜ್ರೀನ್ ಒಂದು ಬಂಡೆ ಮೇಲೆ ಕೂತ್ಕೊಂಡಿದ್ರು ಅಂತ ಡೀರ್ಗೆ ಬೇಜಾರಾಗಿತ್ತಾ, ಅಂದರೆ ಜಿಂಕೆಗೆ ಬೇಜಾರಾಗಿತ್ತಾ? ಇಲ್ಲ. ನಿಮ್ಮ ಆನ್ಸರ್ ಬಿ ಏನಿದೆ, ಟ್ರೀಸ್ ವುಡ್ ಬಿ ಕಟ್ ಡೌನ್ ಇನ್ ದ ಫಾರೆಸ್ಟ್. ಕಾಡಿನಲ್ಲಿ ಮರಗಳನ್ನು ಕಡಿತಾ ಇದ್ರು ಅಂತ ಹೇಳಿ ಜಿಂಕೆಗೆ ಬೇಸರವಾಗಿತ್ತು. ಆಪ್ಷನ್ ಸಿ, ಅಥಾರಿಟೀಸ್ ಸ್ಟಾಪ್ಡ್ ಕಟ್ಟಿಂಗ್ ಆಫ್ ದ ಟ್ರೀಸ್. ಕೆಲವೊಂದು ಅಥಾರಿಟೀಸ್ ಅವರು ಮರಗಳನ್ನು ಕಡಿಯೋದನ್ನು ನಿಲ್ಲಿಸಿದ್ರು ಅಂತ ಹೇಳಿ ಜಿಂಕೆಗೆ ಬೇಸರವಾಗಿತ್ತಾ? ಅಥವಾ ನಿಮ್ಮ ಆನ್ಸರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವರ್ ಆಲ್ ಸೇವ್ಡ್. ಎಲ್ಲ ಮರ ಗಿಡಗಳನ್ನೆಲ್ಲ ಅವರು ರಕ್ಷಣೆ ಮಾಡಿದ್ರು ಅಂತ ಬೇಜಾರಾಗಿತ್ತಾ? ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಕ್ಕೋಸ್ಕರ ಜಿಂಕೆ ಇಟ್ ಈಸ್ ಇನ್ ಸ್ಯಾಡ್ ಮೂಡ್. ಯುವರ್ ಆನ್ಸರ್ ಈಸ್ ಟ್ರೀಸ್ ವುಡ್ ಬಿ ಕಟ್ ಡೌನ್ ಇನ್ ದ ಫಾರೆಸ್ಟ್. ಕಾಡಿನಲ್ಲಿ ಮರಗಳನ್ನು ಕಡಿತಾ ಇದ್ರು, ಅದಕ್ಕೋಸ್ಕರ ಜಿಂಕೆಗೆ ಬೇಸರವಾಗಿತ್ತು. ಇದು ನಿಮ್ಮ ಸರಿಯಾದ ಉತ್ತರ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ ನೆಕ್ಸ್ಟ್ ಕ್ವೆಶನ್. Sometimes I am in the cloud, other time I am in the ground. My name rhymes with daughter. My name is dash. ಕೆಲವೊಂದು ಸರಿ ನಾನು ಮೋಡಗಳ ಮೇಲೆ ಇರ್ತೇನೆ, ಮೋಡಗಳಲ್ಲಿ ಇರ್ತೇನೆ. ಆ್ಯಂಡ್ ಕೆಲವೊಂದು ಸಲ ನಾನು ಗ್ರೌಂಡ್ ಅಂದರೆ ನೆಲದಲ್ಲಿ ಇರ್ತೇನೆ. ನಾನು ಯಾರು? ಇದು ಕೂಡ ನಿಮಗೆ ಮೈ ನೇಮ್ ರೈಮ್ಸ್ ವಿತ್ ಡಾಟರ್ ಮೈ ನೇಮ್ ಇಸ್. ನಾನು ಯಾರು ಅನ್ನೋ ಪ್ರಶ್ನೆ. ನಿಮ್ಮ ಪ್ರಶ್ನೆ ಕೆಲವೊಂದು ಸಲ ಕ್ಲೌಡಲ್ಲಿ ಇರೋದು, ಕ್ಲೌಡ್ ಅಂದರೆ ಮೋಡಗಳಲ್ಲಿರುವುದು, ಕೆಲವೊಂದು ಸಲ ಗ್ರೌಂಡ್ ಅಂದರೆ ನೆಲದಲ್ಲಿರೋದು ಯಾವುದು ಅಂತ. ನಿಮ್ಮ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ರೈನ್, ಆಪ್ಷನ್ ಬಿ ಬ್ರದರ್, ಆಪ್ಷನ್ ಸಿ ಫ್ಲವರ್, ಆಪ್ಷನ್ ಡಿ ವಾಟರ್. ನಿಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ವಾಟರ್. ವಾಟರ್ ಬಿಫೋರ್ ರೈನಿಂಗ್ ಎಲ್ಲಿರುತ್ತೆ? ಮೋಡಗಳಲ್ಲಿರುತ್ತೆ, ಕ್ಲೌಡ್ಸಲ್ಲಿರುತ್ತೆ. ಆಫ್ಟರ್ ರೈನಿಂಗ್ ಎಲ್ಲಿರುತ್ತೆ? ಗ್ರೌಂಡಲ್ಲಿರುತ್ತೆ, ನೆಲದ ಮೇಲೆ. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ 11th ಕ್ವೆಶನ್. ಐ ಅಪ್ರಿಷಿಯೇಟ್ ಯುವರ್ ವರ್ಕ್. ದ ಕರೆಕ್ಟ್ ಮೀನಿಂಗ್ ಆಫ್ ದ ವರ್ಡ್ ಅಪ್ರಿಷಿಯೇಟ್ ಈಸ್. ಇಲ್ಲಿ ಅಪ್ರಿಷಿಯೇಟ್ ಅನ್ನೋಂಥ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದ ಅರ್ಥ ಯಾವುದು ಅಂತ ಹೇಳಿ. ನಿಮಗೆ 4 ಆಪ್ಷನ್ಸ್ ಇದೆ. ಆಪ್ಷನ್ ಎ ಪ್ರೈಸ್, ಆಪ್ಷನ್ ಬಿ ಪ್ರೈಸ್, ಆಪ್ಷನ್ ಸಿ ಪ್ರೈಸ್, ಆಪ್ಷನ್ ಡಿ ಪ್ರೈಸ್. ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಅಪ್ರಿಸಿಯೇಷನ್ ಅಂದರೆ ಏನು? ಅಪ್ರಿಸಿಯೇಷನ್ ಅಂದರೆ ಇನ್ನೊಬ್ಬರನ್ನು ಹೊಗಳೋದು, ಅವ್ರ ಬಗ್ಗೆ ಒಳ್ಳೆ ಮಾತಾಡೋದು. ಸೊ ಇದರ ಮೀನಿಂಗ್ ಏನು ಅಂತಂದರೆ ಆಪ್ಷನ್ ಎ ಪ್ರೈಸ್. ಇಲ್ಲಿ ನಿಮಗೆ ಆಪ್ಷನ್ ಬಿ ಇದೆ ಪ್ರೈಸ್ ಅಂತ. ಪ್ರೈಸ್ ಅಂದರೆ ಏನು? ಬಹುಮಾನ. ನೀವು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಗೆದ್ದರೆ ಕೊಡ್ತಾರಲ್ವ ಅದು. ಆಪ್ಷನ್ ಸಿ ಏನಿದೆ ಪ್ರೈಸ್.
PRICE, ಪ್ರೈಸ್ ಅಂದ್ರೆ ಏನು? ಬೆಲೆ. ಯಾವುದಾದ್ರು ಫಾರ್ ಎಕ್ಸಾಂಪಲ್ ದ ಪ್ರೈಸ್ ಆಫ್ ದಿಸ್ ಪೆನ್ ಈಸ್, ಈ ಪೆನ್ನಿನ ಬೆಲೆ. ಆಪ್ಷನ್ ಡಿ ಪ್ರೇಸ್, ಇದು ಗ್ರಾಮೆಟಿಕಲಿ ಬರುವಂತ ಒಂದು ವರ್ಡ್, ಇದು ಕೂಡ ಅಲ್ಲ. ಸೊ ಅಪ್ರಿಷಿಯೇಟ್ ಅನ್ನೋ ಪದದ ಸರಿಯಾದ ಅರ್ಥ ಪ್ರೇಸ್, ಹೊಗಳುವುದು ಅಂತ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಇನ್ ದ ಪ್ರೋಸ್ ಶೇಬಲ್ ವಾಸ್ ಆಲ್ಸೋ ನೌನ್ ಆಸ್. ಇಲ್ಲಿ ಶೇಬಲ್ ಅನ್ನುವಂತಹ ಒಂದು ಪಾಠವನ್ನು ಆಧಾರವಾಗಿಟ್ಟುಕೊಂಡು ಶೇಬಲ್ ವಾಸ್ ಆಲ್ಸೋ ನೌನ್ ಆಸ್, ಶೇಬಲ್ ಅನ್ನು ಈ ರೀತಿ ಕೂಡ ಕರೀತಾ ಇದ್ರು. ಯಾವ ರೀತಿ? ನಿಮಗೆ 4 ಆಪ್ಷನ್ಸ್ ಇದೆ. ಆಪ್ಷನ್ ಎ ಕಾಮಧೇನು, ಆಪ್ಷನ್ ಬಿ ಸುರಭಿ, ಆಪ್ಷನ್ ಸಿ ನಳಿನಿ, ಆಪ್ಷನ್ ಡಿ ನಂದಿನಿ. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ, ನೀವು ಶೇಬಲ್ ಅನ್ನೋ ಒಂದು ಪ್ರೋಸ್ನ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆನ್ಸರ್ ಆಪ್ಷನ್ ಡಿ ನಂದಿನಿ. ಯಾವುದಕ್ಕೋಸ್ಕರ ಅಂದರೆ ಶೇಬಲ್ ಅನ್ನೋವಂತಹ ಒಂದು ಪ್ರೋಸಲ್ಲಿ ವಸಿಷ್ಠ ಮುನಿಗಳಿರ್ತಾರೆ ಅಲ್ವಾ, ಅವರು ಕಾಡಿನಲ್ಲಿ ವಾಸ ಆಗಿರ್ತಾರೆ. ಅವ್ರ ಹತ್ರ ಒಂದು ಹಸು ಇರುತ್ತೆ, ಹಸುನ ಸಾಕ್ತಾ ಇರ್ತಾರೆ. ಅವ್ರು ಅದನ್ನು ಶೇಬಲ್ ಅಂತ ಹೇಳ್ತಿರ್ತಾರೆ. ಅದನ್ನು ಶೇಬಲ್ ಅಂದರೆ ನಂದಿನಿ ಅಂತ ಕೂಡ ಆಗುತ್ತೆ. ಮೀನಿಂಗ್ ಆಫ್ ಶೇಬಲ್ ಈಸ್ ದ ಕೌ ಫ್ರಮ್ ದ ಹೆವೆನ್, ಸ್ವರ್ಗದಿಂದ ಬಂದಿರುವಂಥ ಹಸು ಅನ್ನೋ ಮೀನಿಂಗ್ ಕೊಡುತ್ತೆ ಶೇಬಲ್ ಅನ್ನೋದು. ಸೊ ಇಟ್ ಈಸ್ ಆಲ್ಸೋ ನೌನ್ ಆಸ್ ನಂದಿನಿ. ಓಕೆ, ಆರ್ ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್ ಪಿಕ್ಚರ್ ಇಂಡಿಕೇಟ್ಸ್. ಇಲ್ಲಿ ನಿಮ್ಗೊಂದು ಪಿಕ್ಚರ್ ಇದೆ, ನನ್ಗನ್ಸುತ್ತೆ ನಿಮಗೆ ಸ್ಕ್ರೀನಲ್ಲೇ ಅಷ್ಟು ದೊಡ್ಡದಾಗಿ ಕಾಣೋದಿಲ್ಲ ಅಂತ. ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಹಿಯರ್. ಇಲ್ಲಿ ಒಂದು ಮರ ಇದೆ, ಇಲ್ಲಿ ಕೆಲವೆಲ್ಲ ಮಕ್ಕಳಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಹೋಲ್ಡ್ ಮಾಡಿದ್ದಾರೆ. ಹೀಗೆ ರೌಂಡ್ ಶೇಪಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ಅವ್ರವ್ರ ಕೈಯನ್ನು ಹೋಲ್ಡ್ ಮಾಡಿ ನಿಂತ್ಕೊಂಡಿದ್ದಾರೆ, ಮರದ ಸುತ್ತಲೂ ನಿಂತ್ಕೊಂಡಿದ್ದಾರೆ. ಈ ಪಿಕ್ಚರ್ ನಿಮಗೆ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ನಿಮಗೆ ಆಪ್ಷನ್ಸ್ ಇದೆ. ಆಪ್ಷನ್ ಎ ಪ್ಲೇ ನಿಯರ್ ಟ್ರೀಸ್, ಅಂದರೆ ಮರದ ಹತ್ರ ಆಟ ಆಡ್ತಿದ್ದಾರೆ. ಆಪ್ಷನ್ ಬಿ ಹಗ್ ಟ್ರೀಸ್, ಮರವನ್ನು ತಬ್ಬಿಕೊಂಡಿದ್ದಾರೆ. ಆಪ್ಷನ್ ಸಿ ಸೇವ್ ಟ್ರೀಸ್, ಮರಗಳನ್ನು ಉಳಿಸಿ. ಆಪ್ಷನ್ ಡಿ ಟ್ರೀಸ್ ಆರ್ ಬಿಗ್, ಮರಗಳು ದೊಡ್ಡದಾಗಿದೆ ಅಂತ. ಈಗ ಒಂದು ಮರ ಇದೆ, ಮರದ ಸುತ್ತಲೂ ಪ್ರತಿಯೊಬ್ಬರು ಅವ್ರ ಕೈಗಳನ್ನು ಇಟ್ಕೊಂಡು ಹೀಗೆ ನಿಂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ರೌಂಡ್ ಫುಲ್ ಆ ಮರನ ಕವರ್ ಮಾಡಿದ್ದಾರೆ. ಈ ಪಿಕ್ಚರ್ ಏನನ್ನು ತೋರಿಸುತ್ತೆ ಅಂತ ಹೇಳೋದಾದರೆ ಸೇವ್ ಟ್ರೀಸ್, ಮರಗಳನ್ನು ಉಳಿಸಿ ಅನ್ನೋದು ಈ ಪಿಕ್ಚರ್ನ ಮೀನಿಂಗ್. ಓಕೆ, ನಮ್ಮ ಮುಂದಿನ ಪ್ರಶ್ನೆ, ರಜನೀಸ್ ಫಾದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್. ರಜನಿಯ ತಂದೆ ಮತ್ತು ಡ್ಯಾಶ್, ಅಲ್ಲಿ ಒಂದು ನೀವು ಫಿಲ್ ಇನ್ ದ ಬ್ಲಾಂಕ್ ಇದೆ, ಅದನ್ನು ಫಿಲ್ ಮಾಡಬೇಕು. ಚೂಸ್ ದ ಅದರ್ ಜೆಂಡರ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಫ್ರಮ್ ದ ಗಿವೆನ್ ವರ್ಡ್ಸ್. ಇಲ್ಲಿ ರಜನೀಸ್ ಫಾದರ್ ಅನ್ನುವಂತಹ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಫಾದರ್ ಅನ್ನೋ ಪದದ ಅದರ್ ಜೆಂಡರ್, ಈಗ ಫಾದರ್ ಏನಾಗುತ್ತೆ ನಿಮಗೆ ಕನ್ನಡದಲ್ಲಿ ಹೇಳೋದಾದ್ರೆ ಪುಲ್ಲಿಂಗ, ಅದನ್ನು ವಿರುದ್ಧ ಮತ್ತೊಂದು ಲಿಂಗ ಯಾವ್ದು ಬರುತ್ತೆ, ಸ್ತ್ರೀಲಿಂಗ ಬರುತ್ತಲ್ವಾ. ನೀವು ಫಾದರ್ ಅನ್ನುವಂಥ ಒಂದು ವರ್ಡ್ನ ಅದರ್ ಜೆಂಡರ್ ಹೇಳೋದಾದ್ರೆ ಏನಂತ ಆಗುತ್ತೆ? ಆಪ್ಷನ್ ಎ ಅಂಕಲ್, ಆಪ್ಷನ್ ಬಿ ಬ್ರದರ್, ಆಪ್ಷನ್ ಸಿ ಸನ್, ಆಪ್ಷನ್ ಡಿ ಮದರ್. ಫಾದರ್ ಅನ್ನೋ ಪದದ ಆಪೋಸಿಟ್ ಜೆಂಡರ್ ಯಾವಾಗಲೂ ನಿಮ್ಗೆ ಏನಾಗುತ್ತೆ? ಆಪ್ಷನ್ ಡಿ ಮದರ್. ಓಕೆ, ಆರ್ ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್ ಈಸ್ ಆನ್ ಡ್ಯಾಶ್ ಸ್ಟೋರಿ, ಚೂಸ್ ದ ಸೂಟಬಲ್ ಅಡ್ಜೆಕ್ಟಿವ್ ಆ್ಯಂಡ್ ಫಿಲ್ ಇನ್ ದ ಗ್ಯಾಪ್. ಇದು ಒಂದು ಡ್ಯಾಶ್ ಕತೆ. ಇಲ್ಲಿ ನಿಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಡ್ಜೆಕ್ಟಿವ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಅದು ಸರಿಯಾದ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ನಿಮಗೆ ಆಪ್ಷನ್ ಎಲ್ಲಿ ಅಡ್ವೆಂಚರಸ್, ಆಪ್ಷನ್ ಬಿ ಅಡ್ವೆಂಚರ್, ಆಪ್ಷನ್ ಸಿ ಲಾಂಗ್, ಆಪ್ಷನ್ ಡಿ ಫನ್ನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜೆಕ್ಟಿವ್ ಅಂದರೆ ಏನು? ವಿಶೇಷಣೆ. ಒಂದು ವಿಶೇಷ ಗುಣವನ್ನು ಹೊಂದಿರುವಂಥ ಒಂದು ವರ್ಡ್ ಹಾಕಿದ್ರೆ ಇಲ್ಲಿ ನಿಮಗೆ ಈ ಸೆಂಟೆನ್ಸು ಕಂಪ್ಲೀಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಆಪ್ಷನ್ ಎ ಅಡ್ವೆಂಚರಸ್ ಅಂದರೆ ಏನು? ಸಾಹಸಮಯ. ಆಪ್ಷನ್ ಬಿ ಅಡ್ವೆಂಚರ್ ಅಂದರೆ ಒಂದು ಸಾಹಸ. ಆಪ್ಷನ್ ಸಿ ಲಾಂಗ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ತುಂಬ ಉದ್ದ ಇರುವಂಥ ಕತೆ ಅಂತ ತಿಳ್ಕೊಬೋದು. ಆಪ್ಷನ್ ಡಿ ಫನ್ನಿ ಅಂದರೆ ತುಂಬ ತಮಾಷೆ ಇರುವಂಥ ಸ್ಟೋರಿ ಅಂತ. ಇಲ್ಲಿ ನಿಮಗೆ ಅಡ್ಜೆಕ್ಟಿವ್ ಯಾವುದಾಗುತ್ತೆ, ಯಾವುದು ಒಂದು ನೌನ್ ಅಥವಾ ಪ್ರನೌನ್ನ ವಿಶೇಷ ಗುಣವನ್ನು ತೋರಿಸುತ್ತೆ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳಿ ತಗೊಳ್ತೀವಿ. ಇಲ್ಲಿ ನಿಮಗೆ ಸೂಟಬಲ್ ಅಡ್ಜೆಕ್ಟಿವ್ ವರ್ಡ್ ಯಾವುದಾಗುತ್ತೆ ಅಂದರೆ ಅಡ್ವೆಂಚರಸ್. ಅಡ್ವೆಂಚರಸ್ ಅಂದರೆ ದಿಸ್ ಈಸ್ ಆ್ಯನ್ ಅಡ್ವೆಂಚರಸ್ ಸ್ಟೋರಿ, ಇದು ಒಂದು ಸಾಹಸಮಯ ಕತೆ ಅಂತ ಹೇಳಿ ಆಗುತ್ತೆ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ ನೆಕ್ಸ್ಟ್ ಕ್ವೆಶನ್ ಈಸ್ ಐ ಹ್ಯಾವ್ ಪ್ರಾಮಿಸ್ ಟು ಟೇಕ್ ಮೈ ಚೈಲ್ಡ್ ಟು ದ ಎಕ್ಸಿಬಿಷನ್ ಟುಡೇ.
ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಇಲ್ಲಿ ನಿಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಐ ಹ್ಯಾವ್ ಪ್ರಾಮಿಸ್ ಟು ಟೇಕ್ ಮೈ ಚೈಲ್ಡ್ ಅಂತ. ಇಲ್ಲಿ ಚೈಲ್ಡ್ ಅನ್ನೋ ಒಂದು ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಚೈಲ್ಡ್ ಅನ್ನೋ ಪದದ ಅಂಡರ್ಲೈನ್ ಮಾಡಿರೋದು ಏನಕ್ಕೋಸ್ಕರ ಅಂದರೆ ಚೈಲ್ಡ್ ಅನ್ನೋ ಪದದ ಪ್ಲೂರಲ್ ಫಾರ್ಮ್. ಈ ಚೈಲ್ಡ್ ಅಂದರೆ ನಿಮಗೆ ಸಿಂಗ್ಯುಲರ್, ಪ್ಲೂರಲ್ ಅಂದರೆ ಬಹುವಚನ. ಬಹುವಚನ ಚೈಲ್ಡ್ ಅನ್ನೋ ಪದದ್ದು ಏನಾಗುತ್ತೆ ಅಂತ ನಿಮಗೆ ಆಪ್ಷನ್ ಎ ಚೈಲ್ಡ್ಸ್, ಆಪ್ಷನ್ ಬಿ ಚೈಲ್ಡಿಶ್, ಆಪ್ಷನ್ ಸಿ ಚಿಲ್ಡ್ರನ್, ಆಪ್ಷನ್ ಡಿ ಚಿಲ್ಡ್ರನ್ಸ್ ಅಂತ ಇದೆ. ಚೈಲ್ಡ್ ಅಂದರೆ ಮಗು. ಆ ಮಗು ಅನ್ನೋ ಪದದ ಬಹುರೂಪ ಪ್ಲೂರಲ್ ಫಾರ್ಮ್ ಏನಾಗುತ್ತೆ ಅಂತಂದರೆ ಚಿಲ್ಡ್ರನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ ನೆಕ್ಸ್ಟ್ ಕ್ವೆಶನ್ ಈಸ್ 17th ಕ್ವೆಶನ್ನ ನೋಡಿ. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ಈಸ್. ಇಲ್ಲಿ ಫ್ರೆಂಡ್ ಅನ್ನೋ ಒಂದು ಪದ ಇದೆ, ಅದು ಸಿಂಗ್ಯುಲರ್ ವರ್ಡ್ ಇದೆ ಫ್ರೆಂಡ್ ಅನ್ನೋದು. ಅದ್ರ ಪ್ಲೂರಲ್ ಫಾರ್ಮ್ ಅಂದರೆ ಬಹುವಚನ ರೂಪ, ಸ್ನೇಹಿತ, ಸ್ನೇಹಿತರು, ಆ ಥರ ಯಾವ ವರ್ಡ್ ಬರುತ್ತೆ ಅಂತ. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ಈಸ್ ಆಪ್ಷನ್ ಎ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಂದರೆ ಗೆಳೆತನ. ಆಪ್ಷನ್ ಬಿ ಫ್ಲವರ್ ಅಂದರೆ ಹೂ. ಆಪ್ಷನ್ ಸಿ ಫೆಲೋ. ಆಪ್ಷನ್ ಡಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಪ್ಲೂರಲ್ ಫಾರ್ಮ್ ಫ್ರೆಂಡ್ದು ಏನಾಗುತ್ತೆ? ಫ್ರೆಂಡ್, ಫ್ರೆಂಡ್ಸ್. ಇದು ಸಿಂಗ್ಯುಲರ್ ವರ್ಡ್, ಇದು ಪ್ಲೂರಲ್ ವರ್ಡ್. ಸೊ ನಿಮ್ಮ ಸರಿಯಾದ ಉತ್ತರ ಫಾರ್ ಕ್ವೆಶನ್ ನಂಬರ್ 17 ಈಸ್ ಆಪ್ಷನ್ ಡಿ. ಫ್ರೆಂಡ್ಗೆ ಯಾವಾಗಲೂ ಪ್ಲೂರಲ್ ವರ್ಡ್ ಏನಾಗುತ್ತೆ? ಫ್ರೆಂಡ್ಸ್ ಆಗುತ್ತೆ. ಓಕೆ, ಮೂವಿಂಗ್ ಫಾರ್ವರ್ಡ್ ಟು ಅವರ್ 18th ಕ್ವೆಶನ್. ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಡ್ಯಾನ್ಸ್ ಫಾರ್ಮ್. ಇಲ್ಲಿ ನಿಮಗೊಂದು ಪಿಕ್ಚರ್ ಇದೆ, ಸ್ವಲ್ಪ ಸ್ಕ್ರೀನ್ ಅಬ್ಸರ್ವ್ ಮಾಡಿ ನೋಡಿ. ಅವರು ಆ ಡ್ಯಾನ್ಸ್ಗೆ ಬೇಕಾಗಿರುವಂತಹ ರೀತಿ ಮೇಕಪ್ ಮಾಡ್ಕೊಂಡಿದ್ದಾರೆ, ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಇದನ್ನು ನೋಡಿದರೆ ನಿಮಗೆ ಯಾವ ಫಾರ್ಮ್ ಆಫ್ ಡ್ಯಾನ್ಸ್ ಅಂತ ಅನಿಸುತ್ತೆ ಅಂತ. ಆಪ್ಷನ್ ಎ ಯಕ್ಷಗಾನ, ಆಪ್ಷನ್ ಬಿ ಭರತನಾಟ್ಯಂ, ಆಪ್ಷನ್ ಸಿ ಕಥಕಳಿ, ಆಪ್ಷನ್ ಡಿ ಕಥಕ್. ನಿಮ್ಮ ಇಲ್ಲಿ ಇರುವಂತಹ ಚಿತ್ರವನ್ನು ಅಬ್ಸರ್ವ್ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಫಾರ್ಮ್ ಆಫ್ ಡ್ಯಾನ್ಸ್ ಇದು ಅಂತ ಹೇಳಿದ್ರೆ ಆಪ್ಷನ್ ಎ ಯಕ್ಷಗಾನ. ಯಕ್ಷಗಾನ ಮಾಡುವವರೇ ಸ್ವಲ್ಪ ಅವ್ರ ವಸ್ತುಗಳೆಲ್ಲ ತುಂಬ ಇರುತ್ತಲ್ವಾ, ಹೆವಿ ಮೇಕಪ್ ಎಲ್ಲ ಇರುತ್ತೆ. ಭರತನಾಟ್ಯಂ ಅವರು ಈ ರೀತಿ ಮೇಕಪ್ ಮಾಡ್ಕೊಂಡಿರಲ್ಲ. ಸೊ ನಿಮ್ಮ ಆಪ್ಷನ್ ಬಂದು ಆಪ್ಷನ್ ಎ ಯಕ್ಷಗಾನ. ಮೂವಿಂಗ್ ಫಾರ್ವರ್ಡ್ ಟು ಅವರ್ 19th ಕ್ವೆಶನ್. ಮೋಹನ್ ಈಸ್ ಎ ಫೇಮಸ್ ಗಿಟಾರಿಸ್ಟ್ ಡ್ಯಾಶ್ ಇಂಡಿಯಾ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಇಲ್ಲಿ ಮೋಹನ್ ಈಸ್ ಎ ಫೇಮಸ್ ಡ್ಯಾಶ್ ಇಂಡಿಯಾ ಅಂತ ಇದೆ. ಇಲ್ಲೊಂದು ನಿಮಗೆ ಪ್ರಿಪೋಸಿಷನ್ ಮಿಸ್ ಆಗಿದೆ. ಅಂದರೆ ಪ್ರಿಪೋಸಿಷನ್ ಅಂದರೆ ಒಂದು ಸೂಟೇಬಲ್ ಪರ್ಫೆಕ್ಟ್ ಸ್ಪೆಸಿಫಿಕ್ ಪ್ಲೇಸನ್ನು ಇಂಡಿಕೇಟ್ ಮಾಡುವಂಥ ಒಂದು ವರ್ಡ್ ಮಿಸ್ ಆಗಿದೆ. ಆ ಪ್ರಿಪೋಸಿಷನ್ನ ಆ್ಯಡ್ ಮಾಡಿದ್ರೆ ಸೆಂಟೆನ್ಸ್ ನಿಮಗೆ ಕಂಪ್ಲೀಟ್ ಆಗುತ್ತೆ ವಿತ್ ಮೀನಿಂಗ್. ಮೋಹನ್ ಈಸ್ ಎ ಫೇಮಸ್ ಗಿಟಾರಿಸ್ಟ್ ಡ್ಯಾಶ್ ಇಂಡಿಯಾ ಫಾರ್ ಇಂಡಿಯಾ ಆಗೋದಿಲ್ಲ. ಆಪ್ಷನ್ ಬಿ ಅಟ್ ಇಂಡಿಯಾ. ಆಪ್ಷನ್ ಸಿ ಮೋಹನ್ ಈಸ್ ಎ ಫೇಮಸ್ ಗಿಟಾರಿಸ್ಟ್ ಫ್ರಮ್ ಇಂಡಿಯಾ. ಆಪ್ಷನ್ ಡಿ ಮೋಹನ್ ಈಸ್ ಎ ಫೇಮಸ್ ಗಿಟಾರಿಸ್ಟ್ ಆನ್ ಇಂಡಿಯಾ. ನಿಮಗೆ ಸರಿಯಾದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಏನಾಗುತ್ತೆ? ಮೋಹನ್ ಈಸ್ ಎ ಫೇಮಸ್ ಗಿಟಾರಿಸ್ಟ್ ಅಟ್ ಇಂಡಿಯಾ. ಅಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಪೊಸಿಷನಲ್ ವರ್ಡ್ ಅನ್ನು ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಮ 19th ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ ಅನ್ನೋದು. ಇನ್ನು ನಾನು ನಿಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 20th ಕ್ವೆಶನ್ ಇದೆ, ಲಾಸ್ಟ್ ಕ್ವೆಶನ್. ದ ಸನ್ಶೈನ್ ಫ್ಲಿಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್ and kisses me upon the face like mother before bed. In the above lines the sunshine is compared to. ಇಲ್ಲಿ ನಿಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಮೇ ಬಿ ಇಟ್ ಹ್ಯಾವ್ ಟೇಕನ್ ಯಾವುದಾದ್ರೂ ಒಂದು ಪಾಠದಿಂದ ಈ ಸ್ಟ್ಯಾಂಜನ್ನು ತಗೊಂಡಿರ್ಬೋದು. ಇಲ್ಲಿ ಸನ್ಶೈನ್ ಅನ್ನೋದನ್ನು ಯಾವುದಕ್ಕೆ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅಥವಾ ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ನಿಮ್ಮ ಆಪ್ಷನ್ ಎ ಮದರ್ಸ್ ಹೆಡ್, ಆಪ್ಷನ್ ಬಿ ಮದರ್ಸ್ ಕಿಸ್, ಆಪ್ಷನ್ ಸಿ ಮದರ್ಸ್ ಫೇಸ್, ಆಪ್ಷನ್ ಡಿ ಮದರ್ಸ್ ಬೆಡ್. ಈ ಪರ್ಟಿಕ್ಯುಲರ್ ಲೈನನ್ನು ನೀವು ಒಂದು 2 ಸಲ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ದ ಸನ್ಶೈನ್ ಫ್ಲಿಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್ ಆ್ಯಂಡ್ ಕಿಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್. ಇದು ಯಾವ ಸನ್ಶೈನ್ ಅನ್ನೋದನ್ನು ಯಾವುದನ್ನು ತೋರಿಸುತ್ತೆ ಅಂದರೆ ಮದರ್ಸ್ ಫೇಸ್. ನಿಮ್ಮ ಸರಿಯಾದ ಉತ್ತರ ಮದರ್ಸ್ ಫೇಸ್. ಓಕೆ, ನಾನು ಇಲ್ಲಿವರೆಗೂ ನಿಮಗೆ 2019 ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನಿಮಗೆ ಒಂದೇ ಸಲಕ್ಕೆ ವಿಡಿಯೋ ಅರ್ಥ ಆಗಲಿಲ್ಲ ಅಂತಂದರೆ ಒಂದು 2 ಸಲ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ತೆ.